We're interrupting this broadcast to take you straight to Bengaluru to listen in to Chief Minister Siddaramaiah. ರೆಕಾರ್ಡ್ ಆಗಿರ್ತದೆ ಅಂತ ಲೈವ್ ಮಾಡಿಬಿಡಿಯಪ್ಪ. ಊಟಾಯ್ತಾ ನೋಡ, ಅದೇನು ಇಂಪಾರ್ಟೆಂಟ್ ಇತ್ತಾ? ಯಾವುದು ಅವ್ರ ಹೆಸರು ಯಾಕೆ ಹೇಳ್ತೀರಿ ಬಿಡಿ, ಅವ್ರ ಹೆಸರೇನು ಹೇಳೋದು? ಒಂದು ನಿಮಿಷ, ಚೀಫ್ ಸೆಕ್ರೆಟರಿ ಬಲ್ಲಿ ಅಂತ ಇದೆ. ಯಾರು ಸುಮ್ಮನೆ ನೀವೆಲ್ಲ ಈ ತರ ಪ್ರಚಾರ ಮಾಡಿ ಕಷ್ಟಪ್ಪ ನಿಮ್ ಜೊತೆನಲ್ಲಿ ಇಲ್ಲ. ನನ್ನ ಜೊತೆ ಯಾವಾಗಲೂ ಫ್ರೆಂಡ್ಲಿ ಆಗಿರ್ತೀರಿ ನೀವು. ನನ್ನ ಜೊತೆ ಯಾವತ್ತು ನೀವು, ನಾನು ಫ್ರೆಂಡ್ಲಿ ಆಗಿರ್ತೀನಿ. ಏನೇನೋ ಮಾತಾಡ್ತಾರೆ, ಸುಮ್ಮನೆ ಇಲ್ಲ. ಕೇಳಿಸ್ತಾ ಇದೆಯಾ ಎಲ್ಲ ಆತ್ಮೀಯ ಸ್ನೇಹಿತರು? ಇವತ್ತು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳ ಜೊತೆಯಲ್ಲಿ, ವಿಶೇಷವಾಗಿ ಎಕ್ಸ್ ಚೀಫ್ ಮಿನಿಸ್ಟರ್ಸು, ಮನೆ ಖರ್ಗೆ ಅವರು, ಮತ್ತೆ ಎಕ್ಸ್ PCC ಪ್ರೆಸಿಡೆಂಟ್ಸು, ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್ಸು, ಸೊ ಎಲ್ಲ ಹಿರಿಯ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿದ್ದೀನಿ. ಐದನೇ ತಾರೀಕು ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಏನು ಆದೇಶ ಮಾಡೋದು, ಮತ್ತೆ ನಿನ್ನೆ ಸುಪ್ರೀಂ ಕೋರ್ಟ್ನವರು ಏನು ಆದೇಶ ಮಾಡಿದ್ದಾರೆ, ಅದ್ರ ಜೊತೆಗೆ ನಿನ್ನೆ ಕಾವೇರಿ ಸೂಪರ್ವೈಸರಿ ಕಮಿಟಿ ಮೀಟಿಂಗ್ ಕೂಡ ಇತ್ತು. ಆ ಮೀಟಿಂಗ್ನಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಎಸ್ ಎ ಮೆಂಬರ್ ಆಫ್ ದಿ ಸೂಪರ್ವೈಸರಿ ಕಮಿಟಿ ಅವರು ಕೂಡ ಅದರಲ್ಲಿ ಅಟೆಂಡ್ ಮಾಡಿದ್ರು. ಬಿಕಾಸ್ ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರಿಗಳು ಅದರ ಸದಸ್ಯರುಗಳಿರ್ತಾರೆ ಸೂಪರ್ವೈಸರಿ ಕಮಿಟಿನಲ್ಲಿ. ಎಲ್ಲ ರಾಜ್ಯದ 4 ರಾಜ್ಯದ್ದು, ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ 4 ರಾಜ್ಯದ ಚೀಫ್ ಸೆಕ್ರೆಟರಿಗಳು ಅದರ ಸದಸ್ಯರಿರ್ತಾರೆ. ಚೇರ್ಮನ್ ಆಫ್ ದಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರೊಬ್ಬರು ಮೆಂಬರ್ ಇರ್ತಾರೆ. ಮತ್ತೆ ಚೀಫ್ ಇಂಜಿನಿಯರ್ ಆಫ್ ದಿ ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ದಿ ಸೆಕ್ರೆಟರಿ ವಾಟರ್ ರಿಸೋರ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಚೇರ್ಮನ್ ಇರ್ತಾರೆ ಸೂಪರ್ವೈಸರಿ ಕಮಿಟಿಗೆ. ಅವರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮೀಟಿಂಗ್ ಕಂಡಕ್ಟ್ ಮಾಡಿದ್ರು ನಿನ್ನೆ. ಸೊ ಇದು ಒಂದು. ಸೊ ಎಲ್ಲ ವಿಚಾರಗಳ ಬಗ್ಗೆ ಏನೇನು ನಡೆದಿದೆ ಇಲ್ಲಿವರೆಗೆ, ಅದ್ರ ಜೊತೆಗೆ ನಿನ್ನೆ ಏನು ಬೆಂಗಳೂರಿನಲ್ಲಿ ಕೆಲವು ತಿಳಿಗೇಡಿಗಳು ಬಸ್ಗಳಿಗೆ ಬೆಂಕಿ ಹಾಕಿದ್ರು, ಅದ್ರ ಬಗ್ಗೆನೂ ಕೂಡ, ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಅವರು ಕೆಲವು ಸಲಹೆಗಳನ್ನ, ಸೂಚನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವತ್ತು ತುರ್ತು ಸಚಿವ ಸಂಪುಟದ ಸಭೆನೂ ಕೂಡ ನಡೆಸಿದ್ದೀವಿ.
ಈ ಎಲ್ಲ ಹಿನ್ನೆಲೆಯಲ್ಲಿ ತುರ್ತು ಸಚಿವ ಸಂಪುಟದ ಸಭೆಯನ್ನ ನಾವು ನಡೆಸಿದ್ದೇವೆ. ನಮಗೆ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಮೊದಲಿನಿಂದಲೂ ಕೂಡ ಅನ್ಯಾಯ ಆಗ್ತಾ ಬಂದಿದೆ. ಐದನೇ ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಕೊಟ್ಟಂತ ಆದೇಶ ನಮಗೆ ಅತ್ಯಂತ ಕ್ಲಿಷ್ಟವಾದಂಥ ಆದೇಶ. ನಮ್ಮ ರಾಜ್ಯದಕ್ಕೆ ಅದರ ಜೊತೆಗೆ ನಿನ್ನೆ ಕೊಟ್ಟಂತ ಆದೇಶ ಇನ್ನೂ ನಾವು ಅದನ್ನ ಪಾಲನೆ ಮಾಡಲಿಕ್ಕೆ ಅಸಾಧ್ಯವಾದಂಥ ರೀತಿಯಲ್ಲಿರ್ತಕ್ಕಂಥ ಆದೇಶ ಆಗಿದೆ. ನಮ್ಮ ಸಂವಿಧಾನದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಮತ್ತೆ 3 ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಅಂಗಗಳನ್ನು ಒಪ್ಪಿಕೊಂಡಿದ್ದೇವೆ: ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಇವು ಪರಸ್ಪರ ಸ್ವತಂತ್ರವಾಗಿ ಕೆಲಸ ಮಾಡಬೇಕು, ಮತ್ತೆ ಒಂದಕ್ಕೊಂದು ಪೂರಕವಾಗಿ ಕೂಡ ಕೆಲಸ ಮಾಡಬೇಕಾಗ್ತದೆ. ನಿನ್ನೆ 5ನೇ ತಾರೀಕು ಕೊಟ್ಟಂತ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ನವರು ಆದೇಶ ಮಾಡಿರ್ತಕ್ಕಂಥದ್ದು ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ತಮಿಳುನಾಡಿಗೆ. ಅದು ಬಿಳಿಗೊಂಡ್ಲುನಲ್ಲಿ 15,000 ಕ್ಯೂಸೆಕ್ಸ್ ರಿಯಲೈಸ್ ಆಗಬೇಕು. 10 ದಿನಗಳ ಕಾಲ ಬಿಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಈಗಾಗಲೇ ನಾವು 6 ದಿನಗಳ ಕಾಲ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ನಿನ್ನೆವರೆಗೆ ನೀರು ಬಿಟ್ಟಿದ್ದೀವಿ. ನಾವು ಮೊನ್ನೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಹಾಕಿ 5ನೇ ತಾರೀಕಿನ ಆದೇಶವನ್ನು ಮಾರ್ಪಾಡು ಮಾಡಬೇಕು ಅಂತೇಳಿ ಅರ್ಜಿ ಹಾಕಿದ್ದೀವಿ. ನಮಗೆ ಅಷ್ಟು 10 ದಿನಗಳ ಕಾಲ 15,000 ಕ್ಯೂಸೆಕ್ಸ್ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಅದನ್ನ ಮಾರ್ಪಾಡು ಮಾಡಬೇಕು ಅಂತೇಳಿ ಅರ್ಜಿ ಹಾಕಿದವು. ಅವತ್ತು 5ನೇ ತಾರೀಕು ಆದೇಶ ಮಾಡುವಾಗ ಹದಿನಾರನೇ ತಾರೀಕು ಮತ್ತೆ ಹಿಯರ್ ಮಾಡ್ತೀವಿ ಅಂತ ಹೇಳಿದ್ರು. 10 days ನಂತರ ಅದು ನಿನ್ನೆ ನಾವು ಈ ಅರ್ಜಿ ಹಾಕಿದ ಮೇಲೆ ಆರ್ಗ್ಯುಮೆಂಟ್ ಮಾಡಿದ ಮೇಲೆ ಹದಿನಾರನೇ ತಾರೀಕು ಹಿಯರ್ ಮಾಡ್ಲಿಕ್ಕಾಗಲ್ಲ, ಅದರಿಂದ 20ನೇ ತಾರೀಕಿಗೆ ನಾವು ಹಿಯರ್ ಮಾಡ್ತೀವಿ. ಮತ್ತೆ $15,000 ಕ್ಯೂಸೆಕ್ಸ್ ಇದ್ದದನ್ನ ನಾವು 12,000ಕ್ಕೆ ರಿಡ್ಯೂಸ್ ಮಾಡ್ತೀವಿ.
15,000 ಕ್ಯೂಸೆಕ್ಸ್ನಿಂದ 12,000 ಕ್ಯೂಸೆಕ್ಸ್ಗೆ ರಿಡ್ಯೂಸ್ ಮಾಡ್ತೀವಿ. ಮತ್ತೆ ಅದು 20ನೇ ತಾರೀಕಿನವರೆಗೆ 12,000 ಗಂಟೆ ತಮಿಳುನಾಡಿಗೆ ನೀರು ಬಿಡಬೇಕು, ಬಿಳಿಗುಂಡ್ಲುನಲ್ಲಿ ಅದು ರಿಯಲೈಸ್ ಆಗಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಇದು ಅತ್ಯಂತ ಪಾಲನೆ ಮಾಡಲಿಕ್ಕೆ ಕಷ್ಟಕರವಾದಂಥ ಆದೇಶ. ಆದರೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಕಷ್ಟಕರವಾದಂಥ ಆದೇಶ ಆಗಿದ್ರೂ ಕೂಡ ಸುಪ್ರೀಂ ಕೋರ್ಟ್ನಿಂದ ಒಂದು ಸಂವಿಧಾನಾತ್ಮಕವಾಗಿ ರಚನೆಯಾಗಿರ್ತಕ್ಕಂಥ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡೋದಾಗಲಿ, ಅಥವಾ ತಿರಸ್ಕಾರ ಮಾಡೋದಾಗಲಿ ಕಷ್ಟದ ಕೆಲಸ. ಅದು ಸಂವಿಧಾನ ಬಾಹಿರ ಆಗ್ತದೆ. ಆ ಕಾರಣದಿಂದ ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನೆಲ್ಲ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಮತ್ತೆ ಮುಂದೆ ನಮ್ಮ ಮುಖ್ಯ ಪಿಟಿಷನ್, ಮೇನ್ ಪಿಟಿಷನ್ SLP ನಾವೇನು ಹಾಕಿದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ, ಅದು 18ನೇ ತಾರೀಕು ಬರ್ತಾ ಇದೆ, ಅಕ್ಟೋಬರ್. ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು, ಯಾಕಂದ್ರೆ ಇದು ಒಂದು ಇಂಟ್ರಿಮ್ ಆದೇಶ, ಇಟ್ಸ್ ನಾಟ್ ಎ ಫೈನಲ್ ಆರ್ಡರ್ಸ್. ಸುಪ್ರೀಂ ಕೋರ್ಟ್ನವರು ನಿನ್ನೆ ಕೊಟ್ಟಿರೋದಾಗಲಿ 5ನೇ ತಾರೀಕು ಕೊಟ್ಟಿರೋದಾಗಲಿ ಇಟ್ಸ್ ಓನ್ಲಿ ಅನ್ ಇಂಟ್ರಿಮ್ ಆರ್ಡರ್. ನಮಗೆ 18ನೇ ತಾರೀಕು ಬರ್ತಕ್ಕಂಥ SLP ಏನಿದೆ, ಚಾಲೆಂಜಿಂಗ್ ದಿ ಫೈನಲ್ ಅವಾರ್ಡ್ ಆಫ್ ದಿ ಟ್ರಿಬ್ಯುನಲ್ passed in 5th February 2007. ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ನಾವೆಲ್ಲ ಸಾಧಕ ಬಾಧಕಗಳನ್ನು ತುಲನೆ ಮಾಡಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಬೇಕಾಗ್ತದೆ ಅಂತೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಇದರಿಂದ ಏನಾದರೂ ಉದ್ಭವ ಆಗ್ತಕ್ಕಂಥ ಜನರಲ್ಲಿ ಆಕ್ರೋಶದಿಂದ, ಉದ್ವೇಗದಿಂದ ಕಾನೂನಿನ ಸುವ್ಯವಸ್ಥೆ ಹದಗೆಡದಂತೆ ಬಹಳ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾರೇ ಆಗಲಿ ಕಾನೂನನ್ನು ಕೈಗೆ ತಗೊಳ್ಬಾರದು. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡತಕ್ಕಂಥ ಕೆಲಸವನ್ನು ಮಾಡಬಾರದು.
ಅದರಿಂದ ಸಾರ್ವಜನಿಕ ಜೀವನ ಅಸ್ತವ್ಯಸ್ತ ಆಗಬಾರದು. ಅದಕ್ಕೋಸ್ಕರ ಟೇಕನ್ ಎ ಡಿಸಿಷನ್ ವ್ಯವಸ್ಥೆಯನ್ನ ವಿತ್ ಐರನ್ ಹ್ಯಾಂಡ್ ನಾವು ಡೀಲ್ ಮಾಡಬೇಕು, ಮತ್ತೆ ಜನಜೀವನ ಸಹಜ ಪರಿಸ್ಥಿತಿಗೆ ಮರಳಬೇಕು.